ಹಲೋ ಕರುನಾಡ ಕಣ್ಮಣೀಸ್, ಮತ್ತೊಮ್ಮೆ ಕರುನಾಡ ಆಸಿಫ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಮಾಡಿಕೊಂಡು ವಿಡಿಯೋ ನೋಡೋಕ್ಕಿಂತ ಮುಂಚೆ ನಾವು ಇವತ್ತು ವೆದರ್ ಚೆನ್ನಾಗಿತ್ತು ಅಂತ ಹೇಳಿ ಒಳ್ಳೊಳ್ಳೆ ವ್ಯೂಸ್ ಸಿಕ್ಕಿತ್ತು. ಸೊ ದುಬೈ ರೋಡ್ಸನ್ನೆಲ್ಲ ನಿಮಗೆ ಸ್ವಲ್ಪ ತೋರಿಸ್ತಿದ್ದೇನೆ. ಆ್ಯಂಡ್ ನಾವು ಇವತ್ತು ಎಲ್ಲಿಗೆ ಹೋಗ್ತಿದ್ದೇವೆ ಗೊತ್ತಾ? ನಾವೆಲ್ಲಿಗೆ ಹೋಗ್ತಿದ್ದೇವೆ ಅಂತ ಹೇಳಿ ನೀವೇ ನೋಡಿ ಬನ್ನಿ. ಮ್ಯೂಸಿಯಂ ಆಫ್ ಫ್ಯೂಚರ್, ದುಬೈ ಮ್ಯೂಸಿಯಂ ಆಫ್ ಫ್ಯೂಚರ್ ಅಲ್ಲಿದ್ದೇವೆ. ನೋಡಿ ಹೇಗೆಲ್ಲ ಉಂಟಂತ. ಎಂಟ್ರೆನ್ಸ್ ಜಬರ್ದಸ್ತ್. ಎಂಟ್ರೆನ್ಸ್ ಅಂತ ಹೇಳಿದ್ರೆ ಇದೇ ಎಂಟ್ರೆನ್ಸ್ ಅಲ್ಲ. ಸೊ ಕೆಳಗಡೆಯಿಂದ ಎಂಟ್ರೆನ್ಸ್ ಉಂಟು, ಎರಡು ಹಿಂದೆ ಎಂಟ್ರೆನ್ಸ್ ಉಂಟು, ಮುಂದೆ ಉಂಟು. ಇದು ಎಂಟ್ರೆನ್ಸ್ ಅಲ್ಲ, ಬಟ್ ಇದು ಸಖತ್ತಾಗಿ ಮಾಡಿದ್ರು. ನಾನು ಬಂದದ್ದು ಈ ಕಡೆಯಿಂದ. ನೋಡಿ ಹೇಗಿದೆ ಅಂತ. ಸಾಕಾದುಂಟು ವಾಟರ್ ವಾಶ್. ನಾನು ನಿಮ್ಗೆ ತೋರಿಸ್ತೇನೆ ನೋಡಿ. ವಾಟರ್ ವಾಶ್ ಚೆನ್ನಾಗಿ ಮಾಡಿದ್ದಾರೆ. ವಾಟರ್ ವಾಶ್ ಅಂದ್ರೆ ವಾಟರ್ ವಾಶ್ ನೋಡಿ. ಫುಲ್ ಕ್ರೌಡ್. ಮೇಲೆ ಹೋಗ್ಲಿಕ್ಕೆ ಟಿಕೆಟ್ ಇರಬೇಕು, ಬಟ್ ನಾನು ಹೋಗ್ತಿಲ್ಲ. ಸೊ ಗೈಸ್, ಇಲ್ಲಿ ಆದ್ಮೇಲೆ ನನಗೆ ಮೈಕ್ ನೋಡಿ, ನನ್ನ ಹತ್ರ ಬಂದು ಮೈಕ್ ನೋಡಿ, ಮೈಕ್ ಯೂಸ್ ಮಾಡುವಾಗಿಲ್ಲ ನೀವು, ಸೊ ವಿಡಿಯೋಸ್ ತೆಗಿಬೋದು, ಮೈಕ್ ಯೂಸ್ ಮಾಡಬೇಡಿ ಅಂತ ಹೇಳಿದರು. ಸೊ ಆಮೇಲೆ ನಾನು ಸುಮ್ಮನೆ ಮೈಕ್ ಒಳಗಿಟ್ಟೆ. ಸೊ ಇಲ್ಲಿ ನೋಡಿ, ಸ್ಟೆಪ್ ಕಾಣ್ತುಂಟಲ್ಲ, ಇಲ್ಲಿಂದ ನಾವು ಸೀದಾ ಕೆಳಗೆ ಹೋಗ್ತಿದ್ದೆ. ಇದು ಗ್ರೌಂಡ್ ಫ್ಲೋರ್ ಆ್ಯಕ್ಚುಲಿ. ಇಲ್ಲಿಂದ ಮೇಲೆ ಇರೋದು ರೌಂಡ್ ಶೇಪ್ ಏನುಂಟಲ್ಲ, ನೀವು ನೋಡ್ತೀರಲ್ಲ, ಅದು ಮೇಲೆ ಇರೋದು. ಇದು ಗ್ರೌಂಡ್ ಫ್ಲೋರು. ಗ್ರೌಂಡ್ ಫ್ಲೋರೇ ಈ ಥರ ಉಂಟು. ಮೇಲೆ ಇದು ಸೈಕ್ ಉಂಟು. ಮೇಲೆ ಇರೋದು ಆ್ಯಕ್ಚುಲಿ ಮ್ಯೂಸಿಯಂ, ಗೊತ್ತಾಯ್ತಾ? ಫ್ಯೂಚರ್ ಆಫ್ ಮ್ಯೂಸಿಯಂ. ಇಲ್ಲಿ ಒಂದು 2-3 ಪೀಸ್ಗಳು ಇಟ್ಟಿದ್ದಾರೆ. ನಾನು ಎಷ್ಟು ಇಟ್ಟಿದ್ದಾರೆ ಅದನ್ನೆಲ್ಲ ತೋರಿಸ್ತೇನೆ, ಯಾಕಂದರೆ ನಾನು ಮೇಲೆ ಹೋಗ್ತಿಲ್ಲ. ಬನ್ನಿ ಗೈಸ್, ನಾವೀಗ ಕೆಳಗೆ ಹೋಗುವ. ಇಲ್ಲಿಂದ ಕೆಳಗೆ ಇಳಿಸ್ಕೊಂಡು ಹೋಗುವ ಗೈಸ್. ಇದರಲ್ಲೆಲ್ಲ ಲಿಪಿ ನಿಮಗೆ ಕಾಣ್ತುಂಟಲ್ಲ, ಇದು ಇಲ್ಲಿಯದ್ದು UAE ಪ್ರಧಾನಿ ಶೇಖ್ ಮೊಹಮ್ಮದ್ ಬಿನ್ ರಶೀದ್ ಅಲ್ ಮುಕ್ತುಮ್ ಅವರ ಒಂದು ಕವಿತೆ. ಎಸ್, ಅವ್ರು ಬರ್ದಿರೋ ಕವಿತೆ ಇಲ್ಲಿ ಗೋಡೆ ಮೇಲೆಲ್ಲ ಬರ್ದಿರೋದು ಅವರು. ಸೊ ಫುಲ್ಲು ನೋಡಿ, ಈಗ ನಾನು ಬಂದ ಸ್ಟೆಪ್ಸ್ ಇದೆ. ಇಲ್ಲಿಂದನೇ ನಾನು ಮೇಲಿಂದ ಕೆಳಗೆ ಬಂದೆ. ಇದು ಲಿಫ್ಟು ಗೈಸ್. ಇಲ್ಲಿಂದ ನೀವು ಮೇಲೆ ಹೋಗ್ಲಿಕ್ಕೆ ಅಲ್ಲಿ ಈಚೆ ಲೆಫ್ಟ್ ಸೈಡಲ್ಲಿ ನಿಮಗೆ ಇದು ಟಿಕೆಟ್ ಕೌಂಟ್ರು. ನಿಮಗೆ ಮಿಷಿನಲ್ಲಿ ಸಹ ತಗೊಳ್ಬೋದು. ಆ ಲಿಫ್ಟ್ ಹತ್ರ ಜನ ನಿಂತಿದ್ದಾರೆ, ಎಲ್ಲ ಮೇಲೆ ಹೋಗ್ಲಿಕ್ಕೆ ನಿಂತಿರೋದು. ಹಾಗೆ ನಾನು ಗೈಸ್ ಹೊರಗಡೆ ಬಂದೆ. ಇದು ಬಂದು ಬ್ಯಾಕ್ ಸೈಡು, ಅಂದರೆ ನಿಮಗೆ ಮೇಯ್ನ್ ರೋಡ್ ಏನಿದೆ ಅದರದ್ದೇ ಮೇಯ್ನ್ ಸೈಡ್ ಎಂಟ್ರೆನ್ಸ್ ಸಹ ಉಂಟು. ಇಲ್ಲಿ ಬ್ಯಾಕ್ ಸೈಡ್ ಸಹ ಎಂಟ್ರೆನ್ಸ್ ಉಂಟು. ನಾನು ಫಸ್ಟ್ ಬಂದದ್ದು ಈ ಬ್ರಿಡ್ಜಿಂದ ಒಳಗಾಗಿ, ಆ ಗುಹೆ ಒಳಗಿಂದ ನೋಡಿ, ಲೆಫ್ಟಲ್ಲಿ ಬ್ರಿಡ್ಜ್ ಇದೆಯಲ್ಲ ಅದರಲ್ಲೇ. ಹಾಗೆ ನಾನು ಒಳಗೆ ಬಂದದ್ದು. ಇದು ಮೇಲೆ ಇದೆಯಲ್ಲ ಗೈಸ್ ರೌಂಡು, ಇದು ಆ್ಯಕ್ಚುಲಿ ನಿಜವಾಗಿ ಇರೋದು ಅವ್ರು ಟಿಕೆಟ್ ತೊಗೊಂಡು ಹೋಗ್ತಿದ್ದದ್ದು ಮ್ಯೂಸಿಯಂ, ಅದು ಮೇಲೆಗಡೆದು. ಇದಕ್ಕೆ ನೆಲದಿಂದ ಮೇಲೆಗೆ 78 ಮೀಟರ್ ಹೈಟ್ ಉಂಟಂತೆ. ಆ್ಯಂಡ್ ಗೈಸ್ ಕಂಪ್ಲೀಟ್ ಇದನ್ನು ಸ್ಟೈನ್ಲೆಸ್ ಸ್ಟೀಲಲ್ಲಿ ಕಟ್ಟಿದ್ದಾರೆ. ಅವ್ರು ಬರ್ದಿರೋದು ಲಿಪಿ ಎಲ್ಲ ಉಂಟು ನೋಡಿ ಇದರಲ್ಲಿ ಸಹ. ಇದು ಅವ್ರದ್ದು ಕವಿತೆದ ಲಿಪಿ. ಒಳಗೆ ಸಹ ಉಂಟು, ಹೊರಗೆ ಸಹ ಉಂಟು. ನೀವು ಆಗ ನಾನು ತೋರಿಸಿದ್ದಲ್ಲ, ಒಳಗೆ ಸಹ ಉಂಟು. ಇದರ ಒಳಗೆ ಎಂತೆಲ್ಲ ಉಂಟಂತ ಹೇಳಲಿಕ್ಕೆ ನಮ್ಮ ಜೊತೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಜಾಯ್ನ್ ಆಗ್ತಿದ್ದಾರೆ. ಬನ್ನಿ. ಓಯ್, ಹೇಗಿದ್ದೀರಿ ಎಲ್ಲರೂ? ಇವತ್ತು ನಾನು ನಿಮ್ಮನ್ನು ಮ್ಯೂಸಿಯಂಗೆ ಕರ್ಕೊಂಡು ಬಂದಿದ್ದೇನೆ. ಮ್ಯೂಸಿಯಂ ಅಲ್ಲಿ ಒಳಗೆ ವಿಡಿಯೋ ಮಾಡ್ಬೋದು, ಬಟ್ ಆಡಿಯೋನು ಈ ತರ ಮೈಕ್ ಹಾಕೊಳ್ಳಿಕ್ಕಿಲ್ಲ. ಸೊ ಹಾಗಾಗಿ ಹೊರಗೆ ಬಂದು ಮಾತಾಡಬೇಕು. ಹೊರಗಿಂದ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೇನೆ. ಇದು ದುಬೈ ಮ್ಯೂಸಿಯಂ. ಮೆಟ್ರೋ ಹತ್ಕೊಂಡು ಸೀದಾ ಮ್ಯೂಸಿಯಂ ಹತ್ರ ಬಂದ್ರೆ ನಿಮ್ಗೆ ಬೇಕಂತ ಹೇಳಿದ್ರೆ ಮೇಲೆ ಹೋಗ್ಬೋದು. ಮೇಲೆ ಫುಲ್ ನಿಮ್ಗೆ ಮ್ಯೂಸಿಯಂ ಅಲ್ಲಿ ಫ್ಯೂಚರ್ ಆಫ್ ಮ್ಯೂಸಿಯಂ ಕೆಲವು ಥಿಂಗ್ಸ್ ಎಲ್ಲ ಉಂಟು. ಅಂದ್ರೆ ಫ್ಯೂಚರ್ ಅಲ್ಲಿ ಈ ತರ ಆಗ್ತದೆ, ಆ ತರ ಆಗ್ತದೆ ಅಂತ ತೋರಿಸ್ತಾರೆ ಅಂತೆ. ಈ ದುಬೈ ಹೇಗೆ ಆಗ್ತದೆ ಫ್ಯೂಚರ್ ಅಲ್ಲಿ ಅಂತ ಹೇಳಿ ತೋರಿಸ್ತಾರಂತೆ. ಬಟ್ ನನ್ಗೆ ಅಲ್ಲಿಗೆ ಹೋಗ್ಲಿಕ್ಕಿಲ್ಲ, ಬಿಕಾಸ್ ಆಫ್ ನನ್ನ ಬಜೆಟ್ ರೆಸ್ಟ್ರಿಕ್ಷನ್ ಉಂಟು ನನಗೆ. ಸೊ ನನಗೆ ಹಾಗಾಗಿ ನಾನು ಹೊರಗಡೆಯಿಂದ ಮಾಡ್ತಿದ್ದೇನೆ. ಅಂಡ್ ಒಳಗಡೆ ಗ್ರೌಂಡ್ ಫ್ಲೋರ್ ತನಕ ಹೋಗ್ಬೋದು. ನಿಮ್ಗೆ ಗ್ರೌಂಡ್ ಫ್ಲೋರ್ ಅಲ್ಲಿ ಏನೆಲ್ಲ ನಿಮ್ಗೆ ತೋರಿಸಿದ್ದಾರೆ ಅದನ್ನೆಲ್ಲ ನಾನು ನಿಮ್ಗೆ ವಿಡಿಯೋ ಮಾಡಿದ್ದೇನೆ. ಎಲ್ಲಿವರೆಗೂ ಹೋಗ್ಬೋದು ಅಲ್ಲಿವರೆಗೂ ನಾನು ನಿಮ್ಗೆ ಹೋಗಿ ವಿಡಿಯೋ ಮಾಡಿ ತೋರಿಸ್ತಿದ್ದೇನೆ. ಓಕೆನಾ ಗೈಸ್? ಓಕೆ, ಬನ್ನಿ. ಓ, ನಮ್ಮದು ಗೆಸ್ಟ್ ಅದು ಭಾಷಣ ಕೇಳಿ ಹೇಗೆ ಅನಿಸ್ತು ನಿಮ್ಗೆ? ಎಂತ ಹೇಳಿದ್ರು ಅಂತೇಳಿ ನಂಗೆ ಸಹ ಅರ್ಥ ಆಗ್ಲಿಲ್ಲ. ಆ ಮೂಮೆಂಟ್ ಅಲ್ಲಿ ಬಾಯಿಗೆ ಬಂದದನ್ನು ಮಾತಾಡಿ ಬಿಟ್ಟಿದ್ದಾರೆ ಗೆಸ್ಟ್. ಓಕೆ, ಇಲ್ಲಿಗೆ ಬಂದು ಈಗ ಪುನಃ ನಾವು ಎಕ್ಸ್ಪ್ಲೇನ್ ಮಾಡಬೇಕು. ಒಳಗಡೆ ಎಂತ ಅಂತ ಹೇಳಿದ್ರೆ 2050ರಲ್ಲಿ ದುಬೈ ಹೇಗೆ ಕಾಣ್ಬೋದು, ಏನೆಲ್ಲ ಥಿಂಗ್ಸ್ ಚೇಂಜ್ ಆಗ್ಬೋದು ಫ್ಯೂಚರಲ್ಲಿ. ಸೊ ಹಾಗೆ ಅದಕ್ಕೆ ಇದು ಫ್ಯೂಚರ್ ಆಫ್ ಮ್ಯೂಸಿಯಂ ಆಫ್ ದಿ ಫ್ಯೂಚರ್ ಅಂತ ಹಾಕಿರೋದು ಹೆಸರು ಇದು. ಹಾಗೆ ಉಂಟು. ಹಾಗೆ ಮತ್ತೆ ನಾವು ನಮ್ಮನ್ನು ಇಟ್ಕೊಂಡು ಸ್ವಲ್ಪ ವಿಡಿಯೋದಲ್ಲಿ ನಾವು ಮಧ್ಯ ಮಧ್ಯದಲ್ಲಿ ಬರುವ ಅಂತ ಹೇಳಿ ಜಾಯಿನ್ ಹಾಕ್ಕೊಂಡು ವಿಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಇಲ್ಲಿ ಸ್ವಲ್ಪ ಕ್ರೇಜಿ ಶಾರ್ಟ್ಸ್ ಎಲ್ಲ ತೆಗೆದು ಇನ್ನು ನಾವು ಆಚಿಂದ ಅಲ್ಲಿ ಹೊರಗೆ ಹೋಗ್ಲಿಕ್ಕೆ ಉಂಟು. ಮತ್ತೆ ಒಳಗೆ ಹೋಗ್ಲಿಕ್ಕೆ ಕೆಲವು ಎಲ್ಲ ತೋರಿಸ್ಲಿಕ್ಕೆ ಉಂಟು. ನಾನು ನಿಮಗೆ ಒಳ್ಳೆ ಥಿಂಗ್ಸ್ ಉಂಟು ಒಳಗಡೆ ಎಲ್ಲ. ಬನ್ನಿ, ನಾನು ತೋರಿಸ್ತೇನೆ ನಿಮಗೆ. ಮತ್ತೆ ಈಚೆ ಆಚೆ ಎಲ್ಲ ಆರಾಮ್ಸೆ ಒಂದು ಕುತ್ಕೊಂಡು ರಿಲ್ಯಾಕ್ಸ್ ಮಾಡ್ತಿದ್ರು. ಸೊ ನಿಮಗೆ ಸಹ ಹೋಗುವ ಒಳಗೆ. ಇನ್ನು ನಾವು ಹೇಗೆ ಉಂಟಂತ ನೋಡುವ ಒಳಗೆ. ಓಕೆ,
ಒಳಗೆ ನಾನು ಆಗ ಸ್ಟಾರ್ಟಿಂಗಲ್ಲಿ ಅಷ್ಟು ನಿಮಗೆ ಅಂತ ತೋರಿಸ್ತಿಲ್ಲ ಮಿಷಿನ್ಸ್ ಅದೆಲ್ಲ. ಈಗ ಮಿಷಿನ್ಸ್ ಎಲ್ಲ ತೋರಿಸ್ತೇನೆ ನಿಮಗೆ ಹೇಗೆ ಉಂಟು ಮಿಷಿನ್ಸ್ ಅದೆಲ್ಲ ಅಂತ. ಕೆಲವೊಂದು ಮಿಷಿನ್ಸ್ ಉಂಟು ನೋಡಿ. ಇವರೆಲ್ಲ ಗಾರ್ಡ್ಸ್ ಗೊತ್ತಾಯ್ತಾ, ಗ್ರೇ ಹಾಕಿದಾರಲ್ಲ ಅವರೆಲ್ಲ ಮೇಂಟೆನೆನ್ಸ್ಗೆ ಇರುದು ಇವರು. ಮೈಕೆಲ್ಲ ಹಾಕೊಂಡ್ರೆ ಉಂಟಲ್ಲ ರಪ್ಪ ಹೇಳಿ ಆಗ್ತದೆ ಅವರು. ಜನ ನೋಡಿ ಗೈಸ್, ಫುಲ್ಲು ಜನ. ಆ ಲಿಫ್ಟ್ ಹತ್ರ ಅಂತೂ ಕಾಲು ಹಾಕ್ಲಿಕ್ಕೆ ಜಾಗ ಇಲ್ಲ, ಅಷ್ಟು ಜನ ಫುಲ್ಲು ನೋಡಿ. ಅದರಲ್ಲಿ ಎಂತ ಲೈಟ್ ತರ ಬಿಟ್ಟು ಪಳಪಳ ಪಳಪಳ ಹೊಳಿತಾ ಇರ್ತದೆ ಲಿಪಿ ಎಲ್ಲ. ಗೈಸ್ ಇದೆಂತ ಗೊತ್ತುಂಟ ನಿಮಗೆ, ಇದು ಸೆಂಟು. ನೀವು ಜಸ್ಟ್ ಒಂದು ಸ್ಮೆಲ್ಲು ಅಲ್ಲಿ ಸ್ಮೆಲ್ ಮಾಡಿ ನೀವು ಕೊಟ್ಟರೆ ಆಯ್ತು ಅವರ ಕೈಗೆ. ಈ ಮಿಷಿನ್ನೇ ನಿಮಗೆಲ್ಲ ಸೆಂಟ್ ರೆಡಿ ಮಾಡಿ ಕೊಡ್ತದೆ ನೋಡಿ. ಅಲ್ಲೊಂದು ಬಾಟ್ಲು ರೆಡಿ ಮಾಡ್ತುಂಟು ನೋಡಿ, ಅದು ನೋಡಿ ಅಲ್ಲೊಂದು ಬಾಟ್ಲು ರೆಡಿ ಆಗ್ತುಂಟು ನೋಡಿದ್ರೆ, ಚಿಕ್ಕ ಬಾಟ್ಲು ನೋಡಿ ಮೂವ್ ಆಯ್ತು ನೋಡಿ ಆಚೆ. ಆಯ್ತು ನೋಡಿ, ಆರ್ಡರ್ ಮಾಡಿದ ಒಂದು ದಬ್ಬ ತೆಗ್ದ ಹಾಕಿದ, ಪ್ಯಾಕ್ ಮಾಡಿ ಕೊಡ್ತಾನೆ ಈಗ ಸೆಂಟ್ ಅವರಿಗೆ. ಆಯಿತು, ಸೆಂಟ್ ಎಲ್ಲ ಆಟೋಮೆಟಿಕ್ ಮಿಷಿನೇ ಮಾಡೋದು, ಮನುಷ್ಯರಿಗೆಲ್ಲ ಕೆಲಸ ಇಲ್ಲ. ಇಲ್ಲಿ ನೋಡಿ, ಇದು ಕುಕ್ಕೀಸ್ ಮತ್ತು ಕಾಫೀಸ್ ಎಲ್ಲ. ಕಾಫೀಸ್ ನಿಮಗೆ ವೆರೈಟಿ ಅಲ್ಲಿ ಇತ್ತಲ್ಲ ಮೆನು ಎಲ್ಲ, ಆ ಥರದ್ದು ಯಾವ್ದು ಬೇಕಂತೇಳಿ ನೀವು ಜಸ್ಟ್ ಅದಕ್ಕೆ ಹೇಳಿದ್ರೆ ಆಯ್ತು, ಇದು ಮಿಷಿನ್ ನಿಮಗೆ ಮಾಡಿ ಕೊಡ್ತದೆ. ಇಲ್ಲಿ ಕೆಳಗೆ ಇದು ಹೋಲ್ ಉಂಟಲ್ಲ ಬಾಕ್ಸ್ಗೆ ಅಂತ 3 ಬಾಕ್ಸ್ ಉಂಟಲ್ಲ, ಅಲ್ಲಿ ಎಲ್ಲಾದರೂ ತಂದಿರ್ತದೆ ನಿಮಗೆ. ತುಂಬ ರೆಡಿ ತಗೊಂಡ್ರೆ ಆಯ್ತು. ಆಮೇಲೆ ಇದೇ ಸ್ಟೆಪ್ ಗಾಯ್ಸ್, ಆಗ ನಾನು ಬಂದದ್ದು ಮೇಲಿಂದ ಕೆಳಗೆ, ಇಲ್ಲಿಂದ ಕೆಳಗೆ ಒಂದು ಸ್ಟೆಪ್ಸ್ ಇದೆ ನೋಡಿ. ಮತ್ತು ನಿಮಗೆ ನಾನು ಪುನಃ ಇಲ್ಲಿ ನೋಡಿ, ಈ ಬಣ್ಣನದು ಗಮ್ಮತ್ತಿತ್ತು. ಇವನು ನಾನು ಮೈಕ್ ಹಾಕೊಂಡಿದ್ದೆ ಬಟ್ ಆಫ್ ಮಾಡಿದ್ದೆ ನಾನು ಮೈಕು. ಇವನೆಂತ ಮಾಡಿದ್ದಾನೆ, ಪುನಃ ಹೋಗಿ ಗಾಡಿಗೆ ಹೇಳಿದ್ದಾನೆ. ಅವು ಗಾಡಿ ನನ್ನನ್ನೆಲ್ಲ ನೋಡ್ತಿದ್ರು, ಶೂಟ್ ಮಾಡ್ತಿದ್ದಾರಂತ. ಆಮೇಲೆ ಪುನಃ ಬಂದು ನನ್ನೊಟ್ಟಿಗೆ ಮಾತಾಡಿ ಅದನ್ನು ಇದು ಮೈಕೆಲ್ಲ ಆನ್ ಉಂಟಂತ ಚೆಕ್ ಮಾಡಿ, ಇಲ್ಲ ಒಳಗೆ ಇಟ್ಕೊಳ್ಳಿ ಮೈಕು ಅಂತ ಹೇಳಿದ್ರು. ಇದು ಫೋಟೋ ತೆಗಿಯೋದು ಮಿಷಿನ್. ಅವ್ರು ಹೇಳಿದ ಮೇಲೆ ನಾನು ಒಳಗಿಟ್ಟೆ. ಇದೆಲ್ಲ ಆಟೋಮೆಟಿಕ್ ಫೋಟೋ ತೆಗಿತದೆ ಗೈಸ್, ಆಟೋಮೆಟಿಕ್ ನಿಮ್ಮದು ಫೋಟೋ ತೆಗಿಯೋದು ಮಿಷಿನ್ ಇದು. ಇದು ನೋಡಿ ಗೈಸ್, ಇದು ನಿಮಗೆ ಫ್ರಂಟ್ ವ್ಯೂ. ಸೊ ಮೆಟ್ರೋದಲ್ಲಿ ಬರುವಾಗ ನಿಮಗೆ ಕಾಣೋದು ಈ ಥರ, ಬಟ್ ಆ ಕೈಯೆಲ್ಲ ಕಾಣಿಸಲ್ಲ ನಿಮಗೆ, ಮೆಟ್ರೋ ಸ್ಟೈಟಲ್ಲಿ ಬರ್ತದೆ. ಇದು ನಿಮಗೆ ಕಾಣಿಸೋದು ಇದೆ. ಈ ಕೈಯೆಲ್ಲ ಕಾಣಿಸ್ಬೇಕಂದ್ರೆ ಇಲ್ಲಿಗೆ ಬರಬೇಕು. ನಾನು ತುಂಬ ಜನ ಫೋಟೋ ತೆಗಿತಿದ್ರು, ಅಲ್ಲಿ ಫುಲ್ ರಶ್ ಇತ್ತು, ಯಾರು ಹೋಗೋದು. ಬಟ್ ನಾನು ಒಬ್ಬನೇ ಹೋಗಿದ್ದರಿಂದ ನಾನು ಹೋಗಲಿಲ್ಲ. ಸೊ ನಿಮಗೆ ವಿಡಿಯೋ ಎಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ಸಿಗುವ ತನಕ ಕರುನಾಡ ಆಸಿಫ್ನಿಂದ ಸೈನಿಂಗ್ ಆಫ್.